ಆತ್ಮೀಯ ವಿದ್ಯಾರ್ಥಿಗಳೇ, ನೀತಿ ಸಾರಹ ಎನ್ನುವ ಒಂದು ಪಾಠವನ್ನು ನಿಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ. ನೀತೆ ಸಾರಹ, ನೀತಿ ಸಾರಹ. ಸಂಸ್ಕೃತದಲ್ಲಿ ನೀತಿಯನ್ನು ಅಥವಾ ಲೋಕಾನುಭವವನ್ನು, ಲೋಕದಲ್ಲಿ ನಾವು ಬದುಕುವುದು ಹೇಗೆ, ಸಮಾಜದಲ್ಲಿ ನಾವು ಬದುಕುವುದು ಹೇಗೆ, ಕುಟುಂಬದಲ್ಲಿ ಹೇಗೆ ನಾವು ಇರಬೇಕು, ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ವಿವರಣೆಯನ್ನು, ಮಾರ್ಗದರ್ಶನವನ್ನು ನೀಡುವ ಒಂದು ಗ್ರಂಥ ಅಂತಿದ್ದರೆ ಅದು ಸಂಸ್ಕೃತ ಗ್ರಂಥಗಳನ್ನು ನಾವು ನೋಡಬೇಕಾಗ್ತದೆ. ಅವುಗಳ ಉಪದೇಶವನ್ನು ಸಾರ ರೂಪದಲ್ಲಿ ಸಂಗ್ರಹವಾಗಿರುವಂಥದ್ದು ನೀತಿ ಸಾರ. ಹಾಗಾಗಿ ನೀತಿ ಸಾರಹ ನಾಮ ಲೋಕಾನುಭವ ಸಾರಹ ಅಂತ ಹೇಳಿದಾನೆ. ಇದು ಸುಭಾಷಿತ. ಸುಭಾಷಿತಗಳು ಅಂತಂದರೆ ಸುಷ್ಟು ಭಾಷಿತಂ, ಶೋಭನಂ ಭಾಷಿತಂ, ಸುಂದರಂ ಭಾಷಿತಂ, ಸುಭಾಷಿತಂ ಅಂಥೇಳಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಒಳ್ಳೆಯ ಮಾತು ಅಂತ ಅರ್ಥ. ಒಳ್ಳೆಯ ಮಾತು ಅಂತ ಹೇಳಿದ್ರೆ ಅಳವಡಿಸಿಕೊಳ್ಳಲು ಯೋಗ್ಯವಾದ ವಿಚಾರಗಳು, ಚಿಂತನೆಗಳು ಅಂತ ಅರ್ಥ. ಹೀಗೆ ರೀತಿಯಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಚಾಣಕ್ಯ ನೀತಿ ಸಾರಹ, ಕಾಮಂದಕ್ಯ ನೀತಿ, ರಾಜನೀತಿ ರತ್ನಾಕರ ಎನ್ನುವ 3 ಗ್ರಂಥಗಳಿಂದ ಆಯ್ದುಕೊಂಡಿರುವಂಥ ಕೆಲವು ಶ್ಲೋಕಗಳನ್ನು ನಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ. ಅದನ್ನು ಒಟ್ಟಾರೆಯಾಗಿ ನೀತಿ ಸಾರ ಅಂತ ಹೆಸರಿಟ್ಟಿದ್ದಾರೆ. ಸಂಸ್ಕೃತ ಸಾಹಿತ್ಯೆ ನೀತಿ ಶ್ಲೋಕ ವಿಪುಲಾ ಉಪಲಭ್ಯಂತೆ, ತೇಷಾಂ ಅಧ್ಯಯನೇನ ಮನಃ ಉಲ್ಲಸತೆ, ತೇ ಮಾನವ ಜೀವನಸ್ಯ ಸಮುನ್ನತೆ ಬುದ್ಧಿ ವಿಕಾಸಾಯ ಚ ಪ್ರಭವಂತಿ. ಏತೆ ಶ್ಲೋಕಾಃ ಚಾಣಕ್ಯನೀತಿ, ಕಾಮಂದಕನೀತಿತಃ, ಚಾಣಕ್ಯನೀತಿತಃ, ಕಾಮಂದಕನೀತಿತಃ, ರಾಜನೀತಿ ರತ್ನಾಕರತಃ ಸ್ವೀಕೃತಃ ಅಂತ ಹೇಳಿದ್ದಾನೆ. ಇಲ್ಲಿ ಹೇಳ್ತಾ ಇರುವಂಥದ್ದು ವಿಚಾರಗಳು ಅಂತ ಏನು ಹೇಳಿದ್ರೆ, ನಮ್ಮ ಅಧ್ಯಯನಕ್ಕೆ ಹಾಕಿರುವಂತಹ 3 ಗ್ರಂಥಗಳಿಂದ ಆಯ್ದುಕೊಂಡಿರುವಂತಹ ಕೆಲವು ಶ್ಲೋಕಗಳನ್ನು ಅಧ್ಯಯನಕ್ಕೆ ಹಾಕಿದ್ದಾರೆ. ಚಾಣಕ್ಯ ನೀತಿ ಅಂತೇಳಿ ನಮಗೆ ಸಂಸ್ಕೃತದ ಶ್ಲೋಕಗಳನ್ನು ನೆನಪು ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಚಾಣಕ್ಯ ನೆನಪಿಗೆ ಬರ್ತಾನೆ. ಯಾಕಂತ ಹೇಳಿದ್ರೆ ಚಾಣಕ್ಯನ ಶ್ಲೋಕಗಳು, ಆತನು ಉಪದೇಶವನ್ನು ಮಾಡಿರುವಂತಹ ಗ್ರಂಥಗಳು ಅಷ್ಟು ಉತ್ತಮವಾಗಿರುವಂಥದ್ದು. ಸಾಮ, ದಾನ, ಭೇದ, ದಂಡ ಇವುಗಳನ್ನು ಇಟ್ಟುಕೊಂಡು ಹಿಂದೆ ರಾಜಕುಮಾರರಿಗೆ ಉಪದೇಶವನ್ನು ಮಾಡಿರುವಂತಹ ಗ್ರಂಥಗಳು ಏನಿವೆ ಬಹಳ ಅತ್ಯುತ್ತಮವಾಗಿರುವಂಥದ್ದು. ವಾಸ್ತವಿಕವಾಗಿ ಈ ಚಾಣಕ್ಯನ ಮೂಲ ಹೆಸರು ವಿಷ್ಣುಗುಪ್ತ ಅಂತ ಹೇಳಿದ್ದಾನೆ. ವಿಷ್ಣುಗುಪ್ತ ಅಂತ ಹೇಳಿ ಆತ ಚಾಣಕ್ಯ ಅಂತಲೂ ಕೂಡ ಹೆಸರನ್ನು ಹೊಂದಿದ್ದಾನೆ. ಪ್ರಸಿದ್ಧವಾಗಿರುವಂಥದ್ದು ಚಾಣಕ್ಯ ಅಂತೇಳಿ. ಆ ಚಾಣಕ್ಯ ನೀತಿ ಎನ್ನುವ ಒಂದು ಗ್ರಂಥ ಇದೆ. ಅದರಿಂದ ಆಯ್ದುಕೊಂಡಿರುವ ಕೆಲವು ಶ್ಲೋಕಗಳಿವೆ. ಈತ ಅತ್ಯಂತ ಬಡತನದಿಂದ, ಅತ್ಯಂತ ಕೆಳ ಹಂತದಿಂದ ಬಂದಂಥವನು. ಒಂದು ರೀತಿಯಲ್ಲಿ ಒಂದು ಹಠ ಇದ್ದರೆ ಅದನ್ನು ಹೇಗೆ ನಾವು ಸಾಧಿಸಬಹುದು, ಒಂದು ಗುರಿ ಇದ್ದರೆ ಹೇಗೆ ನಾವು ಅದನ್ನು ಮುಟ್ಟಬಹುದು ಅನ್ನೋದಕ್ಕೆ ದಾರಿಯಾಗಿರುವಂಥವನು ವಿಷ್ಣುಗುಪ್ತ. ಧನನಂದನ ಅಥವಾ ನಂದವಂಶವನ್ನು ಸೋಲಿಸಿ ಮುಂದೆ ಮೌರ್ಯ ವಂಶದ ಸ್ಥಾಪನೆ ಹರಿಕರನಾಗಿ ಗುರುತಿಸಿಕೊಂಡಂಥವನು ಚಾಣಕ್ಯ. ಆತನ ಬುದ್ಧಿಯಿಂದಲೇ ಇಂದು ಕೂಡ ಅತ್ಯಂತ ಬುದ್ಧಿವಂತರಾಗಿದ್ದರೆ, ಒಡೆದು ಆಳುವ ಚಿಂತನೆಯನ್ನು ಹೊಂದಿದರೆ, ಏನಾದರೂ ಉತ್ತಮ ರಾಜಕಾರಣಿ ಆದರೆ, ಬುದ್ಧಿವಂತ ರಾಜಕಾರಣಿ ಆದರೆ ಆತನ ಚಾಣಕ್ಯ ಅಂತ ಗುರುತಿಸ್ತಾರೆ, ಚಾಣಕ್ಯ ಅಂತ ಹೋಲಿಸ್ತಾರೆ. ಹೀಗೆ ರೀತಿಯಲ್ಲಿ ಅಷ್ಟು ಇಂದು ಉಪಮೆಗೆ, ಹೋಲಿಕೆಗೆ ವ್ಯಕ್ತಿಯಾಗಿರುವಂಥವನು ಯಾರು ಅಂತ ಕೇಳಿದ್ರೆ ಚಾಣಕ್ಯ ಅಂತ ಹೇಳಿ. ಈತನ ಕಾಲ ಕ್ರಿಸ್ತಪೂರ್ವ 350ರಿಂದ 283, 350ರಿಂದ 283. ತಕ್ಷಶಿಲೆಯ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರಾಧ್ಯಾಪಕನಾಗಿ ಕೂಡ ಗುರುತಿಸ್ಕೊಳ್ತಾನೆ. ಈ ತಕ್ಷಶಿಲೆ ಅನ್ನುವಂಥದ್ದು ಗಾಂಧಾರದಲ್ಲಿತ್ತು. ಆಗ ಗಾಂಧಾರ ದೇಶದ ದೊರೆಯಾಗಿರುವಂಥವನು ಅಂಬಿ. ಆತ ಯವನರ ರಾಜನಾಗಿರುವಂಥ ಅಲೆಕ್ಸಾಂಡರ್ನ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಭಾರತವನ್ನು ಒಪ್ಪಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಹಾಗಾಗಿ ಸಿಟ್ಟುಗೊಂಡಂತಹ
ವಿಷ್ಣುಗುಪ್ತ ತನ್ನ ಶಿಷ್ಯರ ಬೆಂಬಲದೊಂದಿಗೆ ವಿಶೇಷವಾಗಿ ಚಂದ್ರಗುಪ್ತನನ್ನು ತನ್ನ ದಾರವನ್ನಾಗಿ ಮಾಡಿಕೊಂಡು ಈತ ಸೂತ್ರಧಾರನಾಗಿ ಅವನನ್ನು ಅಧಿಕಾರಕ್ಕೆ ತಂದು ಮುಂದೆ ಆಡಳಿತವನ್ನು ನಡೆಸುವ ಶೈಲಿ ಇದೆಯಲ್ಲ, ಅದು ಲೋಕಕ್ಕೆ ಅಥವಾ ಎಲ್ಲರಿಗೂ ಕೂಡ ಮೆಚ್ಚುಗೆ ಪಾತ್ರ ಆಗ್ತದೆ. ಹೀಗೆ ರೀತಿಯಲ್ಲಿ ಈತನು ಭಾಳಷ್ಟು ಕಥಾಗ್ರಂಥಗಳನ್ನು ಅಥವಾ ನೀತಿ ಗ್ರಂಥಗಳನ್ನು ಬರೆದಿದ್ದಾನೆ. ಅದರಲ್ಲಿಯೂ ಕೂಡ ಅರ್ಥಶಾಸ್ತ್ರ ಫ್ರೆಂಚ್, ಇಂಗ್ಲೀಷ್ ಅಥವಾ ಜರ್ಮನ್ ಭಾಷೆಗಳಲ್ಲಿ ತರ್ಜಮೆಗೊಂಡಿರುವಂಥದ್ದು ವಿಶೇಷ ಒಂದು ಅಧ್ಯಯನದ ಪುಸ್ತಕವಾಗಿ ಮಾರ್ಪಟ್ಟಿದೆ. ಬಹುಶಃ ಅರ್ಥಶಾಸ್ತ್ರದ ಪಿತಾಮಹ ಭಾರತೀಯರು ಗುರುತಿಸಿದ್ರೆ ಇವನನ್ನು ಗುರುತಿಸಬೇಕು ಎಂದು ಬೇರೆಯವರ ಹೆಸರನ್ನು ಹೇಳಬಹುದು. ಆದರೆ ಮೂಲವನ್ನು ನಾವು ಭಾರತೀಯರು ಯೋಚನೆಯನ್ನು ಮಾಡಿದ್ರೆ ಅರ್ಥಶಾಸ್ತ್ರಕ್ಕೆ ಒಂದು ಹೀಗೆ ಇರಬೇಕು, ಒಬ್ಬ ರಾಜಕಾರಣಿ ಆಗಿರುವವನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ವಿಚಾರಗಳನ್ನು ಅಂತ ಹೇಳಿದ್ರೆ ಅದನ್ನು ತನ್ನ ಚಾಣಕ್ಯ ನೀತಿಯಲ್ಲಿ ಬರೆದಿದ್ದಾನೆ ಅಥವಾ ಅರ್ಥಶಾಸ್ತ್ರದಲ್ಲಿ ಬರೆದಿದ್ದಾನೆ. ಅಧ್ಯಯನವನ್ನು ಮಾಡಬೇಕು. ಹಾಗೆ ಈತ ಕುಟಿಲ ಗೋತ್ರದಲ್ಲಿ ಹುಟ್ಟಿರೋದ್ರಿಂದ ಈತನನ್ನು ಕೌಟಿಲ್ಯ ಅಂತಲೂ ಕೂಡ ಕರೆದಿದ್ದಾರೆ. ಚಣಕಸ್ಯ ಅಪತ್ಯಂ ಅಥವಾ ಚಾಣಕ್ಯಂ, ಚಣಕನ ಮಗನಾಗಿರೋದ್ರಿಂದ ಈತನನ್ನು ಚಾಣಕ್ಯ ಅಂತ ಹೇಳಿ ಕರೆದಿದ್ದಾರೆ. ಹೀಗೆ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳಿವೆ. ವಿಷ್ಣುಗುಪ್ತ ಅನ್ನೋದು ಕೂಡ ಆತನಿಗೆ ಇರುವಂಥ ಹೆಸರು. ಈ ಚಾಣಕ್ಯ ನೀತಿ ಅನ್ನುವಂಥದ್ದು 17 ಅಧ್ಯಾಯದಿಂದ ಕೂಡಿದೆ. ಶತತ್ರಯ ಅಧಿಕ ಶ್ಲೋಕ, ಸುಮಾರು 300ಕ್ಕಿಂತಲೂ ಹೆಚ್ಚಿನ ಶ್ಲೋಕಗಳು ಇಲ್ಲಿ ಇವೆ. ಹೀಗೆ ಈ ರೀತಿಯಲ್ಲಿ ಇದನ್ನು ಬರೆದಿರುವಂತಹ ವಿಶೇಷವಾದಂತಹ ನೀತಿ ಗ್ರಂಥಗಳು ಅಂತ ಹೇಳಿದ್ರೆ ಚಾಣಕ್ಯ ನೀತಿ ಸಾರಹ, ಲಘು ಚಾಣಕ್ಯಂ, ಚಾಣಕ್ಯಸ್ಯ ನೀತಿ ದರ್ಪಣಂ, ರಾಜನೀತಿ ದರ್ಪಣಂ, ಹೀಗೆ ಬೇರೆ ಬೇರೆ ಗ್ರಂಥಗಳನ್ನು ಆತ ಬರೆದಿದ್ದಾನೆ. ಅಧ್ಯಯನವನ್ನು ಮಾಡೋಣ. ಹಾಗೆಯೇ ಇನ್ನೊಂದು ಆರಿಸಿಕೊಂಡಿರುವ ಭಾಗ ಅಂತ ಹೇಳಿದ್ರೆ ಕಾಮಂದಕ ನೀತಿ ಅಂಥೇಳಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಧರಿಸಿ ನಿರ್ಮಿತವಾಗಿರುವಂತಹ ಒಂದು ಕಾಮಂದಕೀಯ ನೀತಿ ಇದು ಸುಮಾರು ಈ ಕಾಮಂದಕೀಯ ನೀತಿ ಮಹಾಭಾರತದ ಶಾಂತಿ ಪರ್ವದಲ್ಲಿಯೂ ಕೂಡ ಕೆಲವು ವಿಚಾರಗಳು ಇಲ್ಲಿ ಉಲ್ಲೇಖವಾಗಿರುವಂಥ ಕಾಮಂದಕೀಯ ನೀತಿಯಲ್ಲಿ ಉಲ್ಲೇಖವಾಗಿರುವಂಥ ಎಷ್ಟೋ ವಿಚಾರಗಳು ಶಾಂತಿ ಪರ್ವದಲ್ಲಿಯೂ ಕೂಡ ಸಿಗುತ್ತದೆ. ಹೀಗೆ ರೀತಿಯಲ್ಲಿ ಈ ಕಾಮಂದಕೀಯ ನೀತಿಯು ಕೂಡ 20 ಸರ್ಗಗಳಿಂದ ಕೂಡಿದೆ. ಹಾಗೆಯೇ 36 ಪ್ರಕರಣ, ಅದರ ಪಾರ್ಟ್ ಇದೆ, ಪ್ರಕರಣಗಳು ಅಂತ ಕರೀತಾರೆ. 36 ಪ್ರಕರಣಗಳಿಂದ ಕೂಡಿರುವಂಥ ಒಂದು ಗ್ರಂಥ ಅದು ಕಾಮಂದಕೀಯ ನೀತಿ ಅನ್ನುವಂಥದ್ದು. ಹಾಗೆಯೇ 3ನೇದು ನಿಮ್ಮ ಅಧ್ಯಯನಕ್ಕೆ ಹಾಕಿರುವಂಥದ್ದು ರಾಜನೀತಿ ರತ್ನಾಕರ ಅಂತೇಳಿ. ಶ್ರೀ ಚಂಡೇಶ್ವರ ರಾಜನೀತಿ ರತ್ನಾಕರದ ಕರ್ತೃವಾಗಿದ್ದಾನೆ. ಈತ ಮಿಥಿಲೆಯ ರಾಜನಾಗಿರುವಂತಹ ಭವೇಶ್ವರನ ಒಂದು ಆದೇಶದಂತೆ ರಾಜನೀತಿ ರತ್ನಾಕರವನ್ನು ಬರೆದಿದ್ದಾನೆ. ಹೀಗೆ ರೀತಿಯಲ್ಲಿ ಒಬ್ಬ ನ್ಯಾಯಾಧೀಶನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾನೆ ಅನ್ನುವಂಥದ್ದು ವಿಶೇಷ. ಈತನ ರಾಜನೀತಿ ರತ್ನಾಕರದಲ್ಲಿ 16 ತರಂಗಾಹ ವಿದ್ಯಂತೆ, 16 ತರಂಗಗಳಿವೆ. ಅದನ್ನು ವಾಲ್ಯೂಮ್ ಅಂತ ಕರೀತೇವೆ. ಆ ರೀತಿಯಾಗಿರುವಂಥದ್ದು. ಏನೇ ಇರಲಿ, ಈ ಒಂದು ನೀತಿ ಸಾರ ಎನ್ನುವ ಒಂದು ಪಾಠಭಾಗದ ಒಂದು ವಿಚಾರಧಾರೆಯನ್ನು ಅಂತ ಕೇಳಿದ್ರೆ ಇದು ಲೋಕದ ಅನುಭವ ಸಾರ. ಯಾವಾಗಲೂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಂ ಕಿಂ ಕರಿಷ್ಯತೆ ಅಂತ ಕರ್ತಾನೆ. ಶಾಸ್ತ್ರಗಳನ್ನು ತಿಳಿದ್ರೆ ಏನು ಪ್ರಯೋಜನ, ಅದನ್ನು ಅಪ್ಲೈ ಮಾಡಲಿಕ್ಕೆ ನಮಗೆ ಲೋಕಕ್ಕೆ ಅಳವಡಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಹೀಗೆ ರೀತಿಯಲ್ಲಿ ಯಾಕೆ ಒಬ್ಬ ಅಂಬಿಗ ದಾರಿಯಲ್ಲಿ ಪಂಡಿತನನ್ನು ನದಿಯಿಂದ ಈ ದಡದಿಂದ ಆ ದಡಕ್ಕೆ ದಾಟಿಸ್ತಾ ಇರುವಾಗ ಆ ಪಂಡಿತ ತನ್ನ ಪಾಂಡಿತ್ಯವನ್ನು ನದಿಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೋಗಿದ್ದಂತೆ ಅಂಬಿಗನ ಹತ್ತಿರ. ನೀನು ವ್ಯಾಕರಣ ಓದಿದ್ಯೋ, ಅಲಂಕಾರ ಓದಿದ್ಯೋ, ವೇದಾಂತ ಓದಿದ್ಯೋ, ತರ್ಕ ಓದಿದ್ಯೋ, ಹೀಗೆ ಕಲೆಗಳನ್ನು 64 ಕಲೆಗಳೆಲ್ಲ ಗೊತ್ತಿದೆಯೋ ಅಂಥೇಳಿ ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ್ದಾನೆ. ಯಾವುದನ್ನು ಓದಲಿಲ್ಲ ಸ್ವಾಮಿ, ನಾನು ವಿದ್ಯೆಯನ್ನೇ ಓದಲಿಲ್ಲ ಅಂತ ಹೇಳಲಿಕ್ಕೆ ಆರಂಭಿಸ್ತಾನೆ. ಇವನು ಗರ್ವದಿಂದ ಭಾಳ ಮಾತನಾಡಲಿಕ್ಕೆ ಆರಂಭಿಸಿದ. ಹೀಗೆ ರೀತಿಯಲ್ಲಿ ಎಲ್ಲ ಗ್ರಂಥಗಳನ್ನು ನಾನು ಓದಿದ್ದೇನೆ ಅಂಥೇಳಿ ಹೆಮ್ಮೆಯಿಂದ ಗರ್ವವನ್ನು ಕೊಚ್ಕೊಳ್ಳಿಕ್ಕೆ ಆರಂಭಿಸಿದ. ಒಮ್ಮೆ ವೇಗವಾದಂಥ ಒಂದು ಗಾಳಿ ಬಂದು ಆ ದೋಣಿಯನ್ನು ಮುಗುಚಿತ್ತಂತೆ. ಆ ಸಂದರ್ಭದಲ್ಲಿ ವೇಗವಾದಂಥ ಒಂದು ಗಾಳಿ ನೇರವಾಗಿ ಆ ದೋಣಿಯನ್ನು ಮೊಗಚಿತ್ತು, ಅಂದರೆ ಕಮ್ಚಾಕಿತ್ತು. ಹೀಗೆ ರೀತಿಯಲ್ಲಿ
ನೀರು ಆ ಒಂದು ಹರಿತಾ ಇರುವಂಥ ನೀರಿನಲ್ಲಿ ಆ ದೋಣಿಯು ಕೂಡ ಮುಳುಗೋಯಿತು. ಆವಾಗ ಆ ಅಂಬಿಗ ಈಜಿ ಆ ಪಂಡಿತನನ್ನು ಮತ್ತೆ ಪುನಃ ಆ ನದಿಯಿಂದ ಎಳೆದು ತಂದು ದಡಕ್ಕೆ ಸೇರಿಸಿದ. ಹೀಗೆ ರೀತಿಯಲ್ಲಿ ಆಗ ಅವನು ಹೇಳ್ತಾನೆ, ನಾನು ಕಲಿತಿದ್ದು ಸ್ವಾಮಿ ಶಾಲೆಗೂ ಹೋಗಲಿಲ್ಲ, ಗುರುಕುಲಕ್ಕೆ ಹೋಗಲಿಲ್ಲ, ಆದರೆ ಬದುಕುವ ವಿದ್ಯೆಯನ್ನು ಕಲಿತಿದ್ದೇನೆ ಅಂತೇಳಿ. ಹಾಗಾಗಿ ಏನೇ ಇರಲಿ ಜ್ಞಾನ ದೊಡ್ಡದು, ಆದರೆ ಪ್ರತಿಯೊಂದು ಜ್ಞಾನವೂ ದೊಡ್ಡದಾಗಿದೆ. ನಾನು ಕಲಿತಿರುವಂತಹ ಪುಸ್ತಕದ ಜ್ಞಾನವೇ ದೊಡ್ಡದು ಅಂತ ನೆನಪಿಟ್ಟುಕೊಳ್ಳಿ. ಹಾಗಾಗಿ ಲೋಕದ ಅನುಭವ ಇದೆಯಲ್ಲ ಅದು ಬಹಳ ದೊಡ್ಡದು. ಅದನ್ನು ಯಾವುದು ಕಲಿಸ್ತದೆ ಅಂತ ಕೇಳಿದ್ರೆ ನೀತಿ ಸಾರ ಕಲಿಸ್ತದೆ. ಸಂಸ್ಕೃತ ಸಾಹಿತ್ಯ ನೀತಿ ಶ್ಲೋಕಾ ವಿಪುಲಾ ಉಪಲಭ್ಯಂತೆ. ಸಂಸ್ಕೃತ ಸಾಹಿತ್ಯದಲ್ಲಿ ನೀತಿ ಶ್ಲೋಕಗಳು, ಮಹಾಭಾರತವನ್ನು ತೆಗೆದರೆ ಅದು ಕೇವಲ ಅದೊಂದು ಕಥಾಭಾಗ ಅಲ್ಲ, ಅದು ಇತಿಹಾಸ, ಅದೊಂದು ಲೋಕಾನುಭವ ಸಾರ. ಹೀಗೆ ರೀತಿಯಲ್ಲಿ ಎಲ್ಲವೂ ಇದೆ. ಸೂಕ್ಷ್ಮಗಳು, ನಾವು ಬದುಕುವುದು ಹೇಗೆ ಎಲ್ಲವೂ ಕೂಡ ಒಂದು ಮಹಾಭಾರತದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ಹಾಗೆ ಆ ರೀತಿಯಲ್ಲಿ ದ್ವೇಷ ಮಧ್ಯೇನೇನ ಮನಃ ಉಲ್ಲಸತೆ, ಇಂತಹ ಒಂದು ನೀತಿ ಕಥಾಭಾಗಗಳಿಂದ ನಮ್ಮ ಮನಸ್ಸು ಪ್ರಫುಲ್ಲತೆಯನ್ನು ಹೊಂದುತ್ತದೆ. ತೇ ಮಾನವ ಜೀವನಸ್ಯ ಸಮುನ್ನತೆ ಬುದ್ಧಿ ವಿಕಾಸಾಯ ಚ ಪ್ರಭವಂತಿ. ಮಾನವ ಜೀವನದ ಉನ್ನತಿಗೆ ಹಾಗೂ ಬುದ್ಧಿ ವಿಕಾಸಕ್ಕೆ ಒಂದು ಪ್ರಭಾವವನ್ನು ಬೀರುತ್ತದೆ. ಹೀಗೆ ಈ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ನೀತಿ ಸಾರದ ಒಂದು ಉಪಯೋಗಗಳು. ಏನೇ ಇರಲಿ, ನಮ್ಮ ಅಧ್ಯಯನಕ್ಕೆ ಹಾಕಿರುವಂತಹ 3 ಗ್ರಂಥಗಳ ವಿಚಾರಗಳು ಯಾವುದಾದ್ರು ಅಂತ ಕೇಳಿದ್ರೆ ಚಾಣಕ್ಯ ನೀತಿ, ಕಾಮಂದಕ ನೀತಿ ಮತ್ತು ರಾಜನೀತಿ ರತ್ನಾಕರ ಅಂತ ಹೇಳಿ 3 ಕಥಾಭಾಗದ ಅಥವಾ 3 ನೀತಿ ಶ್ಲೋಕಗಳನ್ನು ಹೊಂದಿರುವಂತಹ ಭಾಗದ ಕೆಲವು ಶ್ಲೋಕಗಳನ್ನು ಅಧ್ಯಯನಕ್ಕೆ ಹಾಕಿದ್ದಾರೆ. ಮೊದಲನೇ ಶ್ಲೋಕವನ್ನು ನೋಡೋಣ. ಏಕೇನಾಪಿ ಸುವೃಕ್ಷೇಣ ಪುಷ್ಪಿತೇನ ಸುಗಂಧಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇಣ ಕುಲಂ ಯಥಾ. ಇಲ್ಲಿ ಹೇಳ್ತಾ ಇರುವಂಥದ್ದು, ಏಕೇನಾಪಿ ಸುವೃಕ್ಷೇಣ ಪುಷ್ಪಿತೇನ ಸುಗಂಧಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇಣ ಕುಲಂ ಯಥಾ. ಇಲ್ಲಿ ಹೇಳ್ತಾ ಇರುವಂಥದ್ದು ಏಕೇನ ಪ್ಲಸ್ ಅಪಿ, ಏಕೇನ ಪ್ಲಸ್ ಅಪಿ, ಏಕೇನಾಪಿ ಸವರ್ಣ ದೀರ್ಘ ಸಂಧಿಯಾಗಿದೆ. ಸುವೃಕ್ಷೇಣ ಪುಷ್ಪಿತೇನ ಸುಗಂಧಿನ ವಾಸಿತಂ ತದ್ವನಂ, ತದ್ವನಂ ತತ್ ಪ್ಲಸ್ ವನಂ ತದ್ವನಂ ಆಗಿದೆ, ತತ್ ಪ್ಲಸ್ ವನಂ ತದ್ವನಂ. ಹೀಗೆ ರೀತಿಯಲ್ಲಿ ಎಷ್ಟು ಸಂಧಿ ಆಗಿದೆ. ಸರ್ವಂ ಸುಪುತ್ರೇಣ ಕುಲಂ ಯಥಾ, ಸುಪುತ್ರೇಣ ಕುಲಂ ಯಥಾ. ಇಲ್ಲಿ ಹೇಳ್ತಾ ಇರುವಂಥದ್ದು ನಮ್ಮಿಂದ ನಾವು ಗುರುತಿಸ್ಕೊಳ್ಬೇಕು ಅಂತ ಹೇಳಿ. ಈ ಒಂದು ಶ್ಲೋಕದ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನಮ್ಮಿಂದ ನಾವು ಗುರುತಿಸ್ಕೊಳ್ಬೇಕು ಅಂತ ಹೇಳಿ. ದೀಪವನ್ನು ಗುರುತಿಸ್ಕೊಳ್ಳಿಕ್ಕೆ ಮತ್ತೊಂದು ದೀಪ ಬೇಡ. ನಾವು ನಮ್ಮತನವನ್ನು ಇಟ್ಕೊಳ್ಬೇಕು. ನನ್ನ ಗುರುತಿಸುವಾಗ ನನ್ನ ತಂದೆ ತಾಯಿಗಳು ಅಂಥವರ ಮಗ, ನನ್ನ ಅಜ್ಜ ಇಂಥವನು, ಅಂಥವರ ಮಗ, ಅಥವಾ ನನ್ನ ಮನೆ ಇಂಥದ್ದು, ಅಂಥ ಮನೆಯ ಕುಡಿ ನಾನು. ಹೀಗೆ ಈ ರೀತಿಯಾಗಿ ಗುರುತಿಸ್ಕೊಳ್ಬಾರ್ದು. ಗುರುತಿಸ್ಕೊಳ್ಳುವುದಕ್ಕಿಂತ ನಾನು ಇಂಥವನಾಗಿದ್ದೇನೆ, ಇಂಥವನ ಹೀಗೆ ಒಬ್ಬ ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನಿಂದ ಅಯೋಧ್ಯೆ ಗುರುತಿಸ್ಕೊಂಡಿದೆ ಅಂತ, ಅಯೋಧ್ಯೆಯಿಂದ ಶ್ರೀರಾಮಚಂದ್ರ ಗುರುತಿಸ್ಕೊಳ್ಳುವುದಲ್ಲ. ಹಾಗೆ ಆ ರೀತಿಯಾಗಿ ಒಂದು ಶ್ರೇಷ್ಠತೆಯನ್ನು ಹೊಂದಬೇಕು ಅನ್ನುವಂಥದ್ದು ಈ ಶ್ಲೋಕದ ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಏಕೇನಾಪಿ, ಏಕೇನಾಪಿ ಸುವೃಕ್ಷೇಣ, ಏಕೇನಾಪಿ ಸುಪುತ್ರೇಣ, ಸುಪುತ್ರೇಣ ಕುಲಂ ಯಥಾ, ಏಕೇನಾಪಿ ಸುಪುತ್ರೇಣ ಕುಲಂ ಯಥಾ ತಥಾ ಪುಷ್ಪಿತೇನ ಸುಗಂಧಿನ ಸುವೃಕ್ಷೇಣ ತದ್ವನಂ ಸರ್ವಂ ವಾಸಿತಂ ಭವತಿ, ತದ್ವನಂ ಸರ್ವಂ ವಾಸಿತಂ ಭವತಿ. ಹೀಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಏಕೇನಾಪಿ ಸುಪುತ್ರೇಣ, ಸುಪುತ್ರೇಣ, ಏಕೇನಾಪಿ ಸುಪುತ್ರೇಣ, ಒಬ್ಬ ಮಗನಿಂದ, ಸುಷ್ಟು ಪುತ್ರೇಣ, ಒಳ್ಳೆಯ ಮಗನಿಂದ, ಒಬ್ಬ ಒಳ್ಳೆಯ ಮಗನಿಂದ, ಯಥಾ, ಯಥಾ ಅಂದರೆ ಒಬ್ಬ ಒಳ್ಳೆಯ ಮಗನಿಂದ ಹೇಗೆ ಒಂದು ವಂಶ ಗುರುತಿಸ್ಕೊಳ್ಳುತ್ತದೆಯೋ, ಹೇಗೆ ಒಬ್ಬ ಒಳ್ಳೆಯ ಮಗನಿಂದ ವಂಶ ಗುರುತಿಸ್ಕೊಳ್ಳುತ್ತದೆಯೋ ಹಾಗೆಯೇ ಪುಷ್ಪಿತೇನ ಸುಗಂಧಿನ,
ಪುಷ್ಪಿತೇನ ಸುಗಂಧಿನ ತದ್ವನಂ ಸುವೃಕ್ಷೇಣ ತದ್ವನಂ ಸರ್ವಂ ವಾಸಿತಂ ಭವತಿ. ತದ್ವನಂ ಆ ವನ, ಆ ವನ ಅಂತ ಹೇಳಿದ್ರೆ ಒಂದು ಸುಗಂಧಭರಿತವಾಗಿರುವಂತಹ ಒಂದು ಪಾರಿಜಾತವೋ ಯಾವುದೋ ಒಂದಿದೆ, ಒಂದು ವೃಕ್ಷ ಇದೆ, ಒಂದು ಪಾರಿಜಾತ ವೃಕ್ಷ ಇದೆ ಅಂತ ಹೇಳಿದ್ರೆ ಇಡೀ ವನವೂ ಕೂಡ ಪರಿಮಳವನ್ನು ಹೊಂದುತ್ತದೆ, ಅದು ಹೂವು ಬಿಟ್ಟಂಥ ಒಂದು ಸಂದರ್ಭದಲ್ಲಿ. ಹಾಗೆ ನೋಡಿ, ಒಂದು ಗಂಧದ ಮರ ಇರೋದರಿಂದ ಗಂಧದ ಬೀಡು ಅಂತ ಕರೆಸ್ಕೊಂತು. ಕರ್ನಾಟಕದಲ್ಲಿ ಇಂದು ಗಂಧದ ಮರಗಳು ದುರ್ಲಭ ಆಗಿರ್ಬೋದು, ಆದರೆ ಆ ಗಂಧದ ಅನೇಕ ವೃಕ್ಷಗಳು ಕರ್ನಾಟಕದ ಮಲೆನಾಡಿನಲ್ಲಿ ಇತ್ತು. ಆದರೆ ಗುರುತಿಸ್ಕೊಂಡಿದ್ದು ಗಂಧದ ಬೀಡು ಅಂತೇಳಿ. ಹಾಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಪುಷ್ಪೇಶು ಚಂಪಾ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಪುಷ್ಪೇಶು ಚಂಪಾ, ಹೂವುಗಳಲ್ಲಿ ಚಂಪಾ ಎನ್ನುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು ಸಂಪಿಗೆ. ನಗರೇಶು ಲಂಕಾ, ನಗರ ಬಹಳಷ್ಟು ಇರ್ಬೋದು, ಆದರೆ ಲಂಕ ಗುರುತಿಸ್ಕೊಂಡಿದೆ. ಲಕ್ಷ್ಮಣ ಹೇಳ್ತಾನಲ್ವೇ, ಬಹಳ ಸುಂದರವಾಗಿದೆ ಈ ಲಂಕೆ, ಅಣ್ಣ ಇಲ್ಲೇ ಉಳ್ಕೊಳ್ಳೋಣ ಅಂತೇಳಿ, ಅಷ್ಟು ಸುಂದರವಾಗಿದೆ. ನೀಲಿಯ ಸಾಗರದ ತೀರಗಳ ಮಧ್ಯದಲ್ಲಿ, ವೈಢೂರ್ಯಗಳ ಮಧ್ಯದಲ್ಲಿ ನಾವಿಲ್ಲೇ ಇರೋಣ ಅಂತೇಳಿ ಲಂಕೆ ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿತ್ತಂತೆ. ಹಾಗೆ ಆ ರೀತಿ ನದೀಶು ಗಂಗಾ, ಹಾಗೆ ನದಿಗಳು ಬಹಳಷ್ಟು ಹರಿದಿವೆ, ಆದರೆ ಗಂಗೆ ಅತ್ಯಂತ ಪುಣ್ಯತಮದಲ್ಲಿ ಪುಣ್ಯತಮ. ಹೀಗೆ ರೀತಿಯಲ್ಲಿ ನದೀಶು ಗಂಗಾ. ಹಾಗೆ ನೃಪತೇಶು ರಾಮ, ಬಹಳಷ್ಟು ರಾಜರಾಗಿ ಹೋಗಿದ್ದಾರೆ ಭರತ ಭೂಮಿಯಲ್ಲಿ, ಆದರೆ ಗುರುತಿಸ್ಕೊಂಡಿದ್ದು ಪೂಜನೀಯವಾದಂಥ ಒಂದು ಸ್ಥಾನವನ್ನು ರಾಜರಲ್ಲಿ ಹೊಂದಿರುವುದಾದ ಕೇಳಿದ್ರೆ ರಾಮ. ಹಾಗಾಗಿ ರಾಮರಾಜ್ಯ ಅಂತ ಕರೆದಿದ್ದಾರೆ. ಬೇರೆ ರಾಜರು ಆಗಿ ಹೋಗಿರ್ಬೋದು, ಆದರೆ ರಾಜರ ಮನೆತನದಲ್ಲಿ ನಾವು ಹೇಳುವಂಥದ್ದು ಒಳ್ಳೆಯ ಆಡಳಿತ ನಡೀತು ಅಂತ ಕೇಳಿದ್ರೆ ಅದನ್ನು ರಾಮರಾಜ್ಯ ಅಂತ ಕರೀತಾರೆ. ಹೀಗೆ ರೀತಿಯಲ್ಲಿ ಹಾಗೆ ರಮಾಸುರಂಭ ಪುರುಷೇಶು ವಿಷ್ಣು ಕಾವ್ಯೇಶು ಮಾಘಃ ಕವಿ ಕಾಳಿದಾಸ. ಹೀಗೆ ಒಂದೊಂದು ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸನನ್ನಾಗಿ, ಕಾವ್ಯಗಳಲ್ಲಿ ಮಾಘನ ಸಾಹಿತ್ಯವನ್ನಾಗಿ, ಹೀಗೆ ಪುರುಷರಲ್ಲಿ ವಿಷ್ಣುವನ್ನಾಗಿ, ಸೌಮ್ಯ ಸ್ವಭಾವನಾಗಿರುವಂಥ ವಿಷ್ಣುವನ್ನು ಗುರುತಿಸುವಂಥದ್ದು. ಹೀಗೆ ಅಂತಹ ಒಂದು ವ್ಯಕ್ತಿತ್ವ ಇರಬೇಕು ಪ್ರತಿಯೊಬ್ಬರಲ್ಲಿಯೂ ಕೂಡ ಅನ್ನೋದನ್ನು ಆ ಸುಭಾಷಿತ ಹೇಳ್ತದೆ. ಅಂತೆಯೇ ಇಲ್ಲಿಯೂ ಕೂಡ ಏಕೇನಾಪಿ ಸುಪುತ್ರೇಣ ಕುಲಂ ಯಥಾ ಶೋಭಿತಂ ಭವತಿ. ಒಬ್ಬ ಒಳ್ಳೆಯ ಮಗನಿಂದ ಒಂದು ಕುಲ ಹೆಸರಿಗೆ ಬರ್ತದೆ, ಒಂದು ವಂಶ ಒಳ್ಳೆಯ ಹೆಸರನ್ನು ತಂದುಕೊಳ್ತದೆ, ಉಳಿದವೆಲ್ಲವೂ ಕೂಡ ಗೌಣವಾಗ್ತವೆ. ಹಾಗೆಯೇ ಪುಷ್ಪಿತೇನ ಸುಗಂಧಿನ ಸುವೃಕ್ಷೇಣ. ಪುಷ್ಪಿತೇನ ಅಂತಂದರೆ ಹೂವುಗಳು ಅರಳಿರುವಂತಹ, ಯಾವ ರೀತಿಯಾದಂಥ ಹೂವು? ಸುಗಂಧಿನ, ಪರಿಮಳಯುತವಾಗಿರುವಂತಹ ಅರಳಿರುವ ಹೂವುಗಳಿಂದ ಕೂಡಿರುವ ಒಂದು ವೃಕ್ಷದಿಂದ ಇಡೀ ವನವು ಕೂಡ ಪರಿಮಳಯುತವಾಗ್ತದೆ. ಹಾಗೆ ಅದನ್ನಿಲ್ಲಿ ಹೇಳ್ತಾ ಇದ್ದಾನೆ. ಅದು ಶೋಭಿತವಾಗ್ತದೆ. ಒಂದು ಪರಿಶುಭ್ರವಾಗಿರುವಂಥ ಒಂದು ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟರೆ ಹೇಗೆ ಕಾಣ್ತದೆ, ಆ ಕಪ್ಪು ಚುಕ್ಕಿಯೇ ತೋರಿಸ್ತದೆ. ಹಾಗೆಯೇ ಮನುಷ್ಯನ ವ್ಯಕ್ತಿತ್ವದಲ್ಲಿ ಕಪ್ಪು ಚುಕ್ಕೆ ಇರಬಾರ್ದು. ಕಪ್ಪು ಚುಕ್ಕೆ ಮರೆಯಾಗಬೇಕು ಅಂತ ಹೇಳಾದರೆ ಒಳ್ಳೆಯ ಗುಣಗಳಿಂದ ಅದು ಮರೆಮಾಚುವಂತೆ ಆಗಬೇಕು. ಹೀಗೆ ರೀತಿಯಲ್ಲಿ ಮರೆಮಾಚುವಂತೆ ಆಗಬೇಕು. ಅದನ್ನು ಚಂದ್ರನಿಗೂ ಶಿವನಿಗೂ ಕೂಡ ಅರ್ಧಚಂದ್ರ ಇದೆ. ಶಿವನೂ ಕೂಡ ವಿಷವನ್ನು ಕುಡಿದು ಕಂಠ ಕಪ್ಪಾಗಿ ಗೋಚರಿಸಿದೆ. ಅದೆಲ್ಲೂ ಗೌಣವಾಗಿದೆ ಅವನಿಗೆ. ಯಾಕಂತ ಹೇಳಿದ್ರೆ ಆತನ ಶ್ರೇಷ್ಠತೆ ಆಗಿದೆ ಅಂತ. ಹಾಗೆ ಮನುಷ್ಯನ ವ್ಯಕ್ತಿತ್ವ ಹೇಗಿರಬೇಕು ಅಂತ ಕೇಳಿದ್ರೆ ಪರಿಮಳಯುತವಾಗಿರುವಂತಹ ಒಂದು ವೃಕ್ಷ ಇದ್ದ ಹಾಗಿರಬೇಕು. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು, ಒಬ್ಬ ಒಳ್ಳೆಯ ಮಗನಿಂದ ಒಂದು ಕುಟುಂಬ ಶೋಭನೆಗೆ ಅಥವಾ ಸುಂದರತೆಗೆ ಒಳಗಾಗ್ತದೆಯೋ, ಗೌರವಕ್ಕೆ ಒಳಗಾಗ್ತದೆಯೋ, ಹಾಗೆ ಒಳ್ಳೆಯ ಪರಿಮಳಯುತವಾಗಿರುವಂತಹ ಒಂದು ವೃಕ್ಷದಿಂದ ಇಡೀ ವನವು ಕೂಡ ಪರಿಮಳಯುತವಾಗ್ತದೆ. ಹಾಗೆ ಆ ರೀತಿಯಲ್ಲಿ ಹೇಳಿರುವಂಥದ್ದು. ಅದಕ್ಕಾಗಿಯೇ ಬಹುಶಃ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಕುಲಸ್ಯಾರ್ಥೆ ಪುತ್ರಂ ತ್ಯಜೇತ್ ಅಂತ ಹೇಳಿದ್ದಾನೆ. ಹಾಗೆ ವಿರುದ್ಧವಾಗಿ ನೆಗೆಟಿವ್ ಆಗಿ ನಾವು ಯೋಚನೆಯನ್ನು ಮಾಡಿದ್ರು ಕೂಡ ಅದನ್ನೇ ಯೋಚನೆಯನ್ನು ಮಾಡಬೇಕು. ಏನದು? ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್,
ಗ್ರಾಮಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರೆ ಆ ಗ್ರಾಮದಲ್ಲಿ ಏನಾದರೂ ಕೆಟ್ಟ ಒಂದು ವಂಶ ಇದೆ, ಆ ಗ್ರಾಮಕ್ಕೆ ಒಳಿತನ್ನು ಬಯಸದೇ ಇರುವಂಥ, ಸದಾ ಕೇಡನ್ನು ಬಯಸುವಂಥ ಯಾವುದಾದ್ರು ಒಂದು ಮನೆ ಇದ್ದರೆ ಅದನ್ನು ಮೊದಲು ಆ ಗ್ರಾಮದಿಂದ ಹೊರಗೆ ಹಾಕಬೇಕು. ಮನೆಯಲ್ಲಿಯೇ ಒಬ್ಬ ಕೆಟ್ಟ ಪುರುಷನಿದ್ದರೆ, ಮಹಾಮಾರಿಯಾಗಿರುವಂಥ ಕೆಟ್ಟ ಪುರುಷನಿದ್ದರೆ, ಕುಲಸ್ಯಾರ್ತೆ ಪುತ್ರಂ ಚದೇತಿ, ಮಗನಾಗಿದ್ದರೂ ಕೂಡ ಅವನನ್ನು ಮನೆಯಿಂದ ಹೊರಗೆ ದಬ್ಬಬೇಕು, ಹೀಗೆ ರೀತಿಯಲ್ಲಿ ಹೇಳ್ತಾನೆ. ಆದ್ದರಿಂದ ಒಟ್ಟಾರೆಯಾಗಿ ತಾತ್ಪರ್ಯ ಅಂತ ಹೇಳಿದ್ರೆ, ನಮ್ಮಿಂದ, ನಮ್ಮ ಒಳ್ಳೆಯತನದಿಂದ, ನಮ್ಮ ವ್ಯಕ್ತಿತ್ವದಿಂದ ನಮ್ಮ ಕುಟುಂಬ ಗುರುತಿಸಿಕೊಳ್ಳುವಾಗ ಆಗಬೇಕು ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಹಾಗೆ 2ನೇ ಶ್ಲೋಕ ಹೇಳ್ತಾ ಇದ್ದಾನೆ, ಅಧಮಾಹ ಧನಮಿಚ್ಛಂತಿ ಧನಂ ಮಾನಂಚ ಮಧ್ಯಮಾಹ ಉತ್ತಮಾಹ ಮಾನಮಿಚ್ಛಂತಿ ಮಾನೋಹಿ ಮಹತಾಂ ಧನಂ ಅಂತಿದೆ. ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.